ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಎಜು ಸುಮಿತ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ ನೋಡಿ ಇವಾಗ ನೀವು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಏನು ಕನ್ಫ್ಯೂಷನ್ ಅಂದರೆ ದಿಸ್ ಪಾಯಿಂಟ್ ಆಫ್ ಟೈಮಲ್ಲಿ ಸರ್ ನಾವು ಕೆ ಸಿ ಟಿ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡಬೇಕು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಅಲಾಂಗ್ ವಿತ್ ಅಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಈ ಒಂದು ಟೈಮಲ್ಲಿ ದೇ ಥಿಂಕ್ ದಟ್ ಫಸ್ಟ್ ನಾವು ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ಲಿ ಪ್ರಿಪೇರ್ ಮಾಡೋಣ ಅದು ಆದಮೇಲೆ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ನಮ್ಮ ಹತ್ರ 1 ಮಂತ್ ಇರುತ್ತೆ ಅವಾಗೆ ಕೆ ಸಿ ಟಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಣ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಈ ಒಂದು ಥಿಂಕಿಂಗಲ್ಲಿ ಇರ್ತಾರೆ ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಎಸ್ ಏಕೆಂದರೆ ನಿಮಗೆ ಬೋರ್ಡ್ ಎಕ್ಸಾಮ್ ಆದಮೇಲೆ ನಿಮ್ಮ ಹತ್ರ ಜಸ್ಟ್ 30 to 40 ಡೇಸ್ ಇರುತ್ತೆ ಕೆ ಸಿ ಟಿ ಎಕ್ಸಾಮಿನೇಷನಲ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಟು ಕವರ್ ಫಾರ್ ಕೆ ಸಿ ಟಿ ಎಕ್ಸಾಮಿನೇಷನ್ ಇನ್ ಜಸ್ಟ್ 30 to 40 ಡೇಸ್ ಫಾರ್ ದಟ್ ರೀಸನ್ ಇವಾಗಿಂದನೇ ನಿಮ್ಮ ಕೆ ಸಿ ಟಿಗೋಸ್ಕರ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಡಿಯೋಲಿ ನೀವು ಹೇಗೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲಾಂಗ್ ವಿತ್ ಕೆ ಸಿ ಟಿಗೋಸ್ಕರ ಪ್ರಿಪೇರ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತಿರ್ತೇನೆ ನೋಡಿ ಕಂಪ್ಲೀಟ್ ಸ್ಟ್ರಾಟಜಿ ಆಗಲಿ ರೋಡ್ ಮ್ಯಾಪ್ ಆಗಲಿ ಅದು ಹೇಳೋಕ್ಕೆ ಟ್ರೈ ಮಾಡ್ತಿರ್ತೇನೆ ನೋಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಟೈಪ್ ನಿಮಗೆ ಕೆ ಸಿ ಟಿಗೋಸ್ಕರ ಥಿಯರಿ ಲೆಕ್ಚರ್ಸ್ ಬೋರ್ಡ್ಗೋಸ್ಕರ ಥಿಯರಿ ಲೆಕ್ಚರ್ಸ್ ಕೌನ್ಸಿಲಿಂಗಲ್ಲಿ ಹೆಲ್ಪ್ ಮಾಡ್ತಿರ್ತೇವೆ ಅಡ್ಮಿಷನ್ ತನಕ ನಾವು ನಿಮಗೆ ಹೆಲ್ಪ್ ಮಾಡ್ತಿರ್ತೇವೆ ನಮ್ಮ ಚಾನಲ್ ಮುಖಾಂತರ ಫಸ್ಟ್ ಟೈಮ್ ಬಂದಿರೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಒಂದು ಕಾಲೇಜ್ ದೋಸ್ತ್ ಅಂತ ವಾಟ್ಸಪ್ ಬಾಟ್ ಇದೆ ಇದು ಚೆಕ್ಔಟ್ ಮಾಡ್ಬೋದು ನೋಡಿ ಇಲ್ಲಿ ನಿಮಗೆ ಕೆ ಸಿ ಟಿಗೋಸ್ಕರ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ ಯಾವೆಲ್ಲ ಕೆ ಸಿ ಟಿಗೋಸ್ಕರ ಬುಕ್ಸ್ ಇರಬೇಕಂತ ಲಿಸ್ಟ್ ಸಿಗುತ್ತೆ ಚಾಪ್ಟರ್ ವೈಸ್ ವೇಟೇಜ್ ಏನಿದೆ ಕೆ ಸಿ ಟಿಯಲ್ಲಿ ಹೇಗೆ ನೀವು ಕೆ ಸಿ ಟಿ ಪ್ರಿಪ್ರೇಷನ್ ಮಾಡ್ಬೋದು ಕಂಪ್ಲೀಟ್ ಪ್ಲ್ಯಾನು ಈ ಟೈಪ್ ನಿಮಗೆ ರಿಸೋರ್ಸಸ್ಸು ಈ ಒಂದು ವಾಟ್ಸಪ್ ಬಾಟಿಂದ ಸಿಗತ್ತಿರುತ್ತೆ ನೋಡಿ ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಕೆ ಸಿ ಟಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಇದರಲ್ಲಿ ಸಾಕಷ್ಟು ನಿಮ್ಮ ಹತ್ರ ನಿಮಗೋಸ್ಕರ ರಿಸೋರ್ಸಸ್ ಇದೆ ಅದು ಕೂಡ ಚೆಕ್ಔಟ್ ಮಾಡ್ಬೋದು ಈ ವಿಡಿಯೋ ಮುಗಿದ ತಕ್ಷಣ ಹೋಗಿ ಈ ಒಂದು ವಾಟ್ಸಪ್ ಬೋಟಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ ಚೆಕ್ಔಟ್ ಮಾಡಿ ಸೊ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಫಸ್ಟ್ ಥಿಂಗು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇವಾಗ ಏನು ಅವ್ರಿಗೆ ಕನ್ಫ್ಯೂಷನ್ ಅಂದರೆ ಬಿಫೋರ್ ದಟ್ ಲೆಟ್ ಮಿ ಕ್ಲಿಯರ್ ಒನ್ ಪಾಯಿಂಟ್ ನೀವು ನಿಮ್ಮ ಕೆ ಸಿ ಟಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿದರೆ ಅಥವಾ ಒಂದು ಟ್ರೆಂಡ್ ನೋಡಿದರೆ ಕೆ ಸಿ ಟಿ ಎಕ್ಸಾಮಿನೇಷನಲ್ಲಿ ಏನಾಗುತ್ತೆ ಅಂದರೆ ವೇಟೇಜ್ ವೈಸು ನಿಮ್ಮದು ಲೈಕ್ ಸ್ಪ್ಲಿಟ್ ಮಾಡಿದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡಿ ಎಷ್ಟು ವೇಟೇಜ್ ಇದೆ ಅಂತ ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಲೇಟಾಗಿ ಗೊತ್ತಾಗುತ್ತೆ ಅವ್ರು ದೇ ಥಿಂಕ್ ದಟ್ ಐ ಶುಡ್ ವೇರ್ ನೋನ್ ದಿಸ್ ಬಿಫೋರ್ ಅಂತ ನೋಡಿ ಹಾರ್ಡ್ಲಿ ಪ್ರತಿಯೊಂದು ಸಬ್ಜೆಕ್ಟಿಂದ ಫಸ್ಟ್ ಪಿ ಯು ಸಿಯಿಂದ ಎಷ್ಟು ಅಂದರೆ 15 to 20% ವೇಟೇಜ್ ಇರುತ್ತೆ ಆ್ಯಂಡ್ ನಿಮ್ಮದು ಸೆಕೆಂಡ್ ಪಿ ಯು ಸಿಯಿಂದ ಆಲ್ಮೋಸ್ಟ್ 80 to 85% ವೇಟೇಜ್ ಇರುತ್ತೆ ಅಂದರೆ ಮೀನಿಂಗ್ ಏನು ಸರ್ ಸಪೋಸ್ ನಿಮ್ಮ 60 ಮಾರ್ಕ್ಸ್ ಪೇಪರ್ ಇದೆ ಕೆ ಸಿ ಟಿಯಲ್ಲಿ ದೆನ್ 40 to 45 ಮಾರ್ಕ್ಸ್ ನಿಮ್ಮದು ಸೆಕೆಂಡ್ ಪಿ ಯು ಸಿಯಿಂದ ಕೇಳ್ತಿರ್ತಾರೆ ಆ್ಯಂಡ್ ನಿಮ್ಮ ನೆಕ್ಸ್ಟ್ 15 ಅಥವಾ ನಾವು 10 to 15 ಮಾರ್ಕ್ಸ್ ಅಥವಾ 15 to 20 ಮಾರ್ಕ್ಸ್ ಎಲ್ಲಿಂದ ಕೇಳ್ತಿರ್ತಾರೆ ಅಂದರೆ 15 to 20 ಮಾರ್ಕ್ಸ್ ಓಕೆ 15 to 20 ಮಾರ್ಕ್ಸ್ ನಿಮಗೆ ನಿಮ್ಮ ಫಸ್ಟ್ ಪಿ ಯು ಸಿಯಿಂದ ಕೇಳ್ತಿರ್ತಾರೆ ನೋಡಿ ಸೊ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಸೊ ನಿಮ್ಮ ಸೆಕೆಂಡ್ ಪಿ ಯು ಸಿಗೆ ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದರೆ ಯು ಆರ್ ಆಲ್ರೆಡಿ ಪ್ರಿಪೇರಿಂಗ್ 80% ಆಫ್ ಯುವರ್ ಕೆ ಸಿ ಟಿ ಎಕ್ಸಾಮಿನೇಷನ್ ಅಂದರೆ ಸೆಕೆಂಡ್ ಪಿ ಯು ಸಿ ಥರೋ ಆಗಿ ನೀವು ಇವಾಗ ಪ್ರಿಪೇರ್ ಆಗಿದ್ದರೆ ನೀವು 80% ನಿಮ್ಮ ಕೆ ಸಿ ಟಿ ಪ್ರಿಪ್ರೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ದೆನ್ ನೀವು ಏನು ತಿಳ್ಕೊಬೋದು ಅಂದರೆ ಇವಾಗ ಸರ್ ಈಗ ನಿಮ್ಮ ಸೆಕೆಂಡ್ ಪಿ ಯು ಸಿಗೋಸ್ಕರ ಕಾನ್ಸೆಪ್ಟ್ ಸೇಮ್ ಇದ್ದಾವೆ ಓಕೆ ಏನು ಕಾನ್ಸೆಪ್ಟ್ ನಿಮ್ಮ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಅವೇ ಕಾನ್ಸೆಪ್ಟ್ ನಿಮ್ಮ ಕೆ ಸಿ ಟಿಯಲ್ಲಿ ಕೂಡ ಕೇಳ್ತಿರ್ತಾರೆ ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ಏಕೆ ಸ್ಟೂಡೆಂಟ್ಸ್ ಬೋರ್ಡ್ ಎಕ್ಸಾಮಲ್ಲಿ ಸರಿಯಾಗಿ ಸ್ಕೋರ್ ಮಾಡ್ತಾರೆ ಕೆ ಸಿ ಟಿ ಸರಿಯಾಗಿ ಸ್ಕೋರ್ ಮಾಡೋಂಗಿಲ್ಲ ಅಂದರೆ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್ ದ ಟೈಪ್ ಆಫ್ ಕ್ವಶನ್ ಬೀಂಗ್ ಆಸ್ಕ್ಡ್ ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನಿಮಗೆ ಡೆಫಿನೇಷನ್ಸು ಡೆರಿವೇಷನ್ಸು ಆನ್ಸರ್ಸು ಲೈಕ್ ನಿಮಗೆ ಥೆರೆಟಿಕಲ್ ಕ್ವಶನ್ಸ್ ಕೇಳ್ತಿರ್ತಾರೆ ಜಾಸ್ತಿ ಬಟ್ ನಿಮ್ಮ ಕೆ ಸಿ ಟಿಯಲ್ಲಿ ಬಂದಾಗ ಇಲ್ಲಿ ನಿಮಗೆ ಇದೇ ಕಾನ್ಸೆಪ್ಟು ದೇ ಚೆಕ್ ಇಟ್ ಇನ್ ಅ ಫಾರ್ಮ್ ಆಫ್ ಎಮ್ ಸಿ ಕ್ಯೂಸ್ ಸ್ಪೀಡ್ ಎಕ್ಯುರೆಸಿ ಓಕೆ ಯಾಕಂದರೆ ನಿಮ್ಗೆ ಗೊತ್ತು ನಿಮ್ಮ ಹತ್ರ ಅರೌಂಡು 60 or 80 ಮಿನಿಟ್ಸ್ ಇರುತ್ತೆ ಕೆ ಸಿ ಟಿಗೋಸ್ಕರ ಒಂದು ಸಬ್ಜೆಕ್ಟ್ಗೆ ಯು ಹ್ಯಾವ್ ಟು ಅಟೆಂಡ್ 60 ಕ್ವಶನ್ಸ್ ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ನಿಮ್ಮ ಫಿಲಪ್ಗೋಸ್ಕರ ಇಟ್ಟಿರ್ತಾ ಇರ್ತಾರೆ ಆಲ್ಮೋಸ್ಟ್ ಒಂದು ಕ್ವಶನ್ನು ನೀವು 1 ಮಿನಿಟಲ್ಲಿ ಮಾಡಬೇಕಾಗತ್ತೆ ಫಾರ್ ದಟ್ ರೀಸನ್ ಇಲ್ಲಿ ಏನಾಗುತ್ತೆ ಅಂದರೆ ಸ್ಪೀಡ್ ಮತ್ತು ಎಕ್ಯುರೆಸಿ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಸ್ಪೀಡಲ್ಲಿ ಎಕ್ಯುರೇಟ್ ಆನ್ಸರ್ ತರೋದು 1 ಮಿನಿಟಲ್ಲಿ ಎಮ್ ಸಿ ಕ್ಯೂ ಕ್ವಶನ್ಗೋಸ್ಕರ ಅದಕ್ಕೋಸ್ಕರ ನಿಮಗೆ ಏನು ಬೇಕಂದರೆ ಯು ನೀಡ್ ಅ ಪ್ರಾಕ್ಟೀಸ್ ಎದುರು ಪ್ರಾಕ್ಟೀಸ್ ಅಂದರೆ ದ ಪ್ರಾಕ್ಟೀಸ್ ಆಫ್ ಸಾಲ್ವಿಂಗ್ ಎಮ್ ಸಿ ಕ್ಯೂಸ್ ಇದೇ ಇಂಪಾರ್ಟೆಂಟು ಇದೇ ನೀವು ಇವಾಗ ಸ್ಟಾರ್ಟ್ ಮಾಡಬೇಕು ಏನಂದರೆ ಡೈಲಿ ನೀವು ಯಾವೆಲ್ಲ ಚಾಪ್ಟರ್ಸ್ ಸ್ಟಡಿ ಮಾಡ್ತಿದ್ದೀರಾ ಥಿಯರಿಟಿಕಲಿ ಆ ಚಾಪ್ಟರು ಸರಿಯಾಗಿ ಪ್ರಿಪೇರ್ ಆಗಿ ಅಂದರೆ ಥಿಯರಿ ಫುಲ್ ಪರ್ಫೆಕ್ಟ್ ಆಗಿಬಿಡಿ ಓಕೆ ನೀವು ಥಿಯರಿ ಪರ್ಫೆಕ್ಟ್ ಆದ ಮೇಲೆ ನೀವು ಬೋರ್ಡ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಿ ಫಸ್ಟು ಓಕೆ ಯು ಗಿವ್ ಯುವರ್ 50% ಟೈಮ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ನೀವು ಥಿಯರಿ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದರೆ ಬೋರ್ಡ್ ಎಕ್ಸಾಮ್ಗೋಸ್ಕರ ಆಲ್ರೆಡಿ ಪ್ರಿಪೇರ್ ಆಗ್ತಿರ್ತೀರಾ
ಆ್ಯಂಡ್ ಆಫ್ಟರ್ ದ್ಯಾಟ್ ಟೇಕ್ MCQ ಕ್ವಶನ್ಸ್. ಓಕೆ, ನೀವು MCQ ಕ್ವಶನ್ಸ್ ತೊಗೊಳ್ಳಿ. ಡೈಲಿ ಅಥವಾ ಆ ಒಂದು ಚಾಪ್ಟರ್ದು ಒಂದು 30 to 40 ಆರ್ 50 ಕ್ವಶನ್ಸ್ ಆದರೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇಟ್ ವಿಲ್ ಟೇಕ್ ಟೈಮ್. ನೀವು ಹೋಗಿ ಇವತ್ತು ಚೆಕ್ ಮಾಡಿ. ಆರ್ ಯು ಏಬಲ್ ಟು ಸಾಲ್ವ್ ಅಟ್ ಲೀಸ್ಟ್ 10 ಕ್ವಶನ್ಸ್ ಆಫ್ KCT ಲೆವೆಲ್ MCQs? ಇಫ್ ಯೆಸ್, ನೀವು ಥಿಯರಿಟಿಕಲಿ ಕರೆಕ್ಟ್ ಪ್ರಿಪೇರ್ ಆಗ್ತಿದ್ದೀರಾ. ಇಲ್ಲ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಥಿಯರಿಟಿಕಲ್ ಕೂಡ ಸರಿಯಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ನೀವು ಯಾರೆಲ್ಲ ಸ್ಟೂಡೆಂಟ್ಸು ನಾನು ಬೋರ್ಡ್ ಎಕ್ಸಾಮಿನೇಷನ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ ಅವು ಟಾಪಿಕ್ಸ್ ಓದಿ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಂದರೆ ನೀವು ಬೋರ್ಡಲ್ಲಿ ಸ್ಕೋರ್ ಮಾಡ್ಬೋದು. ಬಟ್ ವಾಟ್ ಅಬೌಟ್ ಯುವರ್ KCT? ಇಲ್ಲಿ ಮತ್ತು ನೀವು ಥಿಯರಿ ಬಂದು ಓದಲೇಬೇಕಾಗತ್ತೆ. ಫಾರ್ ದಟ್ ರೀಸನ್ ಇವಾಗಿಂದನೇ ಥಿಯರಿ ಕರೆಕ್ಟಾಗಿ ಓದಿ. ಆ್ಯಂಡ್ ನೀವು ಥಿಯರಿ ಓದ್ತಾ ಹಾಗೆ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಸೊ ನೀವು ಡೈಲಿ ಅಥವಾ ಒಂದು ಚಾಪ್ಟರ್ದು ಒಂದು 50 ಕ್ವಶನ್ಸ್, ಹಾರ್ಡ್ಲಿ 30 to 50 ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಆ ಒಂದು ಚಾಪ್ಟರಿಂದ ಹೇಗೆ ಕ್ವಶನ್ಸ್ ಬರ್ತಿದ್ದಾವಂತ. ಸೊ ಯಾವ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು? ನಾನು ಪ್ರಿಫರ್ ಮಾಡೋದು ಆ್ಯಸ್ ಆಫ್ ನಾವು PYQs ಟ್ರೈ ಮಾಡಿ. ಓಕೆ, ನೀವು ಹತ್ರ PYQs ಟ್ರೈ ಮಾಡಿ. ಇಲ್ಲಾಂದರೆ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಬುಕ್ ರೆಫರ್ ಮಾಡಿ. ನಾನು ಇಲ್ಲಿ ಯಾವುದೇ ಪ್ರಮೋಷನ್ಗೋಸ್ಕರ ಹೇಳ್ತಿದ್ದಿಲ್ಲ. ಬಟ್ MTG ಅವ್ರದ್ದು ಬುಕ್ ಬಂದಿದೆ ರೀಸೆಂಟಾಗಿ KCT ಪ್ರತಿಯೊಂದು ಸಬ್ಜೆಕ್ಟ್ಗೆ. ಅಲ್ಲಿ 6000 MCQ ಕ್ವಶನ್ಸ್ ಇದ್ದಾವೆ MTG ಅವ್ರದ್ದು. ಅದು ಫಾಲೋ ಮಾಡಿ. ನಾನು ನಮ್ಮ ಆಫ್ಲೈನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಇದೇ ಫಾಲೋ ಮಾಡಂತ ಹೇಳ್ತಿದ್ದೇನೆ. ಯಾಕಂದರೆ ಬೆಸ್ಟ್ KCT ಲೆವೆಲಲ್ಲಿರುವಂಥ ಕ್ವಶನ್ಸ್ ಇದ್ದಾವೆ. ಲೆವೆಲ್ 1 ಕ್ವಶನು, ಲೆವೆಲ್ 2 ಕ್ವಶನು, ಈ ಟೈಪ್ ಅವ್ರ ಹತ್ರ ಕ್ವಶನ್ ಡಿವೈಡೆಡ್ ಇದ್ದಾವೆ. ಸೊ ಈ ಬುಕ್ಸ್ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದು ಬುಕ್ ಇದೆ, ಆ ಬುಕ್ ಪರ್ಚೇಸ್ ಮಾಡಿ, ಅದರಿಂದ ಸಾಲ್ವ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ನಿಮ್ದು ಏನೆಲ್ಲ NCERT ಇದೆ, NCERT ಇರುವಂಥ ಕ್ವಶನ್ ಸಾಲ್ವ್ ಮಾಡಿ. ಸೊ ಈ ಟೈಪು ನೀವು ಇವಾಗ MCQ ಪ್ರಾಕ್ಟೀಸ್ಗೋಸ್ಕರ ಈಗ ಫುಲ್ ಟೈಮ್ ಕೊಡಬೇಕು. ಯಾಕಂದರೆ ಇವಾಗ ನೀವು ಡಿಸೆಂಬರ್ ಜನವರಿಯಲ್ಲಿ ಮಾಡಿಲ್ಲ ಅಂದರೆ ಇಟ್ ವಿಲ್ ಬಿ ನಾಟ್ ಪಾಸಿಬಲ್ ಟು ಸ್ಕೋರ್ ಇನ್ ಮಾಸ್ಟ್. ಓಕೆ, ನೀವು ಇವಾಗ ಡಿಸೆಂಬರ್ ಜನವರಿ ಏನೆಲ್ಲ ಇರುತ್ತಲ್ಲ, ಡಿಸೆಂಬರ್ ಜನವರಿಯಲ್ಲಿ ನೀವು ಏನು ಮಾಡಿ, ನಿಮ್ಮದು KCTಗೋಸ್ಕರ ಪ್ರಿಪೇರ್ ಮಾಡಿ. ಓಕೆ, ಫೆಬ್ರವರಿಯಲ್ಲಿ ಫುಲ್ ಫೋಕಸ್ ನೀವು ಅದಕ್ಕೆ ಕೊಡಿ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಕೊಡಿ. ಇಲ್ಲಿ ಜಸ್ಟ್ ಏನು ಮಾಡಿ, ರಿವಿಷನ್ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಇವಾಗ ನೀವು ಏನೆಲ್ಲ ಥಿಯರಿ ಓದ್ತಿದ್ದೀರಲ್ಲ, ಇಫ್ ಪಾಸಿಬಲ್ ನೀವು ಏನು ಮಾಡಿ, ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಫಾರ್ಮುಲಾ ಶೀಟ್ ಪ್ರಿಪೇರ್ ಮಾಡಿ. ಇದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ. ಏನೆಲ್ಲ ಫಾರ್ಮುಲಾ ಶೀಟು, ಇದು ಲಾಸ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮ ಡಿಟೇಲ್ ನೋಟ್ಸ್ ಓದಷ್ಟು ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೂ ಕೂಡ ಮನಸ್ಸಾಗೋಂಗಿಲ್ಲ. ಇನ್ ದಟ್ ಕೇಸ್ ಶಾರ್ಟ್ ನೋಟ್ಸ್ ಇದ್ದರೆ ನೀವು ಅದು ಈಸಿಲಿ ಓದ್ಬೋದು. ಯಾರ್ದು ನಿಮ್ಮ ಫ್ರೆಂಡ್ಸ್ ಶಾರ್ಟ್ ನೋಟು ಫಾರ್ಮುಲಾ ಶೀಟ್ ತೊಗೋಬೇಡಿ, ನಿಮ್ಮದು ನೀವು ಪ್ರಿಪೇರ್ ಮಾಡಿ. ಟೈಮ್ ತೊಗೋತೈತಿ, ಬಟ್ ಇಟ್ ವಿಲ್ ಬೆನಿಫಿಟ್ ಯು ಇನ್ ಲಾಸ್ಟ್ 30 to 40 ಡೇಸ್. ಓಕೆ, ಸೊ ಈ ಟೈಪ್ ಪ್ರಿಪರೇಷನ್ ಮಾಡಿ. ನೆಕ್ಸ್ಟ್ ಏನೆಲ್ಲ ನಿಮ್ಮದು ಪೋಸ್ಟ್ ಬೋರ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮುಗಿದ ಮೇಲೆ ನೀವು ಸೆಕೆಂಡ್ PUC ಕರೆಕ್ಟ್ಲಿ ಪ್ರಿಪೇರ್ ಮಾಡಿದರೆ ಅಲ್ಲಿ ಮಾಕ್ ಟೆಸ್ಟ್ ಕೊಟ್ಟು ಏನು ಮಿಸ್ಟೇಕ್ಸ್ ಮಾಡ್ತಿದ್ದಕ್ಕೆ ರೆಕ್ಟಿಫೈ ಮಾಡಿ ಒಂದು ಒಳ್ಳೆ KCT ರ್ಯಾಂಕ್ ತರ್ಬೋದು ನೋಡಿ. ಸೊ ಇದು ಒಂದೇ ವೇ ಇದೆ. ಇದು ಬಿಟ್ಟು ಬೇರೆ ಶಾರ್ಟ್ಕಟ್ ವೇ ಇವಾಗ ಸದ್ಯಕ್ಕೆ ನಂಗೆ ಕಾಣಿಸ್ತಿಲ್ಲ. ಯಾವುದೇ ಟೀಚರ್ ಕೂಡ ಕಾಣಿಸೋಂಗಿಲ್ಲ. ಯಾವುದೇ ಟೀಚರ್ ನೀವು ಕರ್ನಾಟಕದಲ್ಲಿ ಇವಾಗ ಹೋಗಿ ಕೇಳಿದರೆ ನಿಮಗೆ ಇದೇ ಮೆಥಡ್ ಹೇಳ್ತಾರೆ, ಇದೇ ಸ್ಟ್ರಾಟಜಿ ಹೇಳ್ತಾರೆ ನೋಡಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ನಿಮ್ಮ KCTಗೋಸ್ಕರ ಅಷ್ಟೇ ಫೋಕಸ್ ಕೊಡಿ. ಇಫ್ ಯು ಆರ್ ವೆರಿ ಮಚ್ ಸೀರಿಯಸ್ ಇನ್ ಯುವರ್ KCT ಎಕ್ಸಾಮಿನೇಷನ್. ಓಕೆ, ಜಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಅಷ್ಟೇ ಇವಾಗ ಫೋಕಸ್ ಇಡಬೇಡಿ. ಬೋರ್ಡ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಇದೆ, ಬಟ್ KCT ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಆದರೂ ಮೋಟಿವೇಶನ್ ಸಿಕ್ಕಿದೆ. ಓಕೆ, ಸೊ ಕಮೆಂಟ್ ಮಾಡಿ ವೆದರ್ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ MCQ ಕ್ವಶನ್ಸ್ ಆರ್ ನಾಟ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಮತ್ತೆ ಬೋರ್ಡ್ ಎಕ್ಸಾಮಿನೇಷನ್ಗೋಸ್ಕರ ವಿಡಿಯೋಸ್ ಬಿಡ್ತಿರ್ತೇನೆ ನಮ್ಮ ಚಾನಲಲ್ಲಿ. ಸ್ಟೇ ಟ್ಯೂನ್ ಆಗಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋಗೆ, ಈ ಒಂದು ಚಾನಲ್ಗೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋಲಿ ಟಾಟಾ ಬಾಬಾ.